ಬೆಳಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಆರ್.ಜೆ. ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯ ನಾಗರಿಕರಿಗಾಗಿ ಹಿರಿಯ ನಾಗರಿಕರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ಸಾಮಾನ್ಯವಾಗಿ ವಯಸ್ಸಾದಂತೆ ಕೆಲವೊಂದು ವಿಚಾರಗಳಿಗೆ ಗಾಬರಿ ಪಡ್ತಾರೆ, ಕೆಲವೊಂದು ವಿಚಾರಗಳಿಗೆ ಭಯ ಪಡ್ತಾರೆ, ಇನ್ನು ಕೆಲವೊಂದು ವಿಚಾರಗಳನ್ನು ಕೇಳಿದಾಗ ಆತಂಕನೂ ಆಗುತ್ತೆ. ಇವೆಲ್ಲ ಯಾಕಾಗುತ್ತೆ ಹಿರಿಯ ನಾಗರಿಕರಲ್ಲಿ? ಇವುಗಳಿಗೆ ಕಾರಣ ಏನು? ಈ ಒಂದು ಎಲ್ಲ ವಿಚಾರಗಳನ್ನ ತನ್ನ ಕಾರ್ಯಕ್ರಮದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಕಿರಿಯ ಸಮಾಲೋಚಕರಾದಂತಹ ಪುಟ್ಟಮಾರೇಗೌಡ ಅವರು ತನ್ನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರು ಈ ಎಲ್ಲ ವಿಚಾರಗಳ ಕುರಿತಾಗಿ ಹಿರಿಯ ನಾಗರಿಕರಿಗೆ ಮಾಹಿತಿ ನೀಡೋದ್ರ ಮೂಲಕ, ಸಲಹೆ ಸೂಚನೆಗಳು ನೀಡೋದ್ರ ಮೂಲಕ ಗಾಬರಿ ಭಯ ಆತಂಕವನ್ನು ದೂರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮದಲ್ಲಿ ಮಾತಾಡಿಸ್ತಿದ್ದೀನಿ. ನಮಸ್ಕಾರ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಸರ್. ನಿಮ್ಗೂ ನಮಸ್ಕಾರ, ಮತ್ತೆ ಕಾರ್ಯಕ್ರಮನ ಕೇಳ್ತಾ ಇರುವಂತ ಎಲ್ಲ ಕನ್ನಡಿಗರಿಗೂ ಕೂಡ ನನ್ನ ನಮಸ್ಕಾರಗಳು. ಖಂಡಿತ. ನಿಮ್ಗೆ ತಿಳಿದಿರೋ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ಕೆಲವು ಸಂದರ್ಭಗಳಲ್ಲಿ ಕಂಡುಬರುವಂತಹ ಗಾಬರಿ ಭಯ ಆತಂಕದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಸಾಮಾನ್ಯವಾಗಿ ಹಿರಿಯ ನಾಗರಿಕರಲ್ಲಿ ಈ ಗಾಬರಿ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಯಾವ ಕಾರಣಗಳಿಗೆ ಹಿರಿಯ ನಾಗರಿಕರಲ್ಲಿ ಕಂಡುಬರುತ್ತೆ, ಯಾವ ಸಂದರ್ಭಗಳಲ್ಲಿ ಹಿರಿಯ ನಾಗರಿಕರಿಗೆ ಗಾಬರಿ ಭಯ ಆತಂಕ ಆಗುತ್ತೆ ಅಂತೇಳಿ ಮುಂದಾಗಿ ಏನು ಹೇಳ್ಬೇಕಂದ್ರೆ, ನಾನು ನಿಮ್ಹಾನ್ಸ್ ಆಸ್ಪತ್ರೆಯ ಒಂದು ವಯೋವೃದ್ಧರ ವಿಭಾಗ ಅನ್ನೋ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಗಮನಿಸುವಂತಹ ಹಿರಿಯ ನಾಗರಿಕರು ಅಥವಾ ವಯೋವೃದ್ಧರು ಅಂತ ನಾವೇನ್ ಹೇಳ್ತೀವಿ, 60 ವರ್ಷಕ್ಕೆ ಮೇಲ್ಪಟ್ಟವ್ರನ್ನ ನಾವು ವಯೋವೃದ್ಧರು ಅಂತ ಕರಿತೀವಿ. ಇವರಲ್ಲಿ ಸಾಮಾನ್ಯವಾಗಿ ಖಿನ್ನತೆ ಜೊತೆಗೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಕ್ಕಂಥ ಮಾನಸಿಕ ರೋಗಗಳು ಅಥವಾ ಮಾನಸಿಕ ಕಾಯಿಲೆಗಳು ಅಥವಾ ಮಾನಸಿಕ ತೊಂದರೆಗಳು ಅನ್ನೋದ್ರಲ್ಲಿ ಭಯದ ಕಾಯಿಲೆ, ಮತ್ತೆ ಅವರಲ್ಲಿ ಗಾಬರಿ ಆಗುವಂತ ಕಾಯಿಲೆ, ಜೊತೆಲಿ ನೀವು ಹೇಳ್ದಾಗೇನೆ ಆತಂಕದ ಕಾಯಿಲೆಗಳು. ಇವನ್ನ ನಾವು ಇಂಗ್ಲಿಷ್ ಅಲ್ಲಿ ಸೋಷಿಯಲ್ ಆಂಗ್ಸೈಟಿ, ಫೋಬಿಯಾ ಅಥವಾ ಈ ತರ ಕಾಯಿಲೆಗಳು, ಜನರಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಕೂಡ ಕರಿತೀವಿ. ಯಾಕೆ ಈ ರೀತಿ ಕಾರಣದಿಂದ ಬರ್ತಾರೆ ಅನ್ನೋದಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾರಣಗಳು ಇಂತ ಇಲ್ಲ. ಯಾಕಂದ್ರೆ ಬಹಳಷ್ಟು ಕಾರಣಗಳಿರುತ್ತೆ. ಅದು ಕೆಲವೊಂದು ಬಯಾಲಜಿಕಲ್ ಕಾರಣ ಅಂತ ಹೇಳ್ತೀವಿ, ಅಂದ್ರೆ ದೈಹಿಕದ ಕಾರಣಗಳಿರ್ತವೆ, ಸಾಮಾಜಿಕ ಕಾರಣಗಳಿರ್ತವೆ, ಆರ್ಥಿಕ ಕಾರಣಗಳಿರ್ತವೆ, ಮತ್ತೆ ಅವ್ರು ಬೆಳೆದು ಬಂದಿರ್ತಕ್ಕಂಥ ವಾತಾವರಣದ ಕಾರಣಗಳು ಇರ್ತವೆ. ಜನರಲ್ ಆಗಿ ನೋಡುವಂತ ಕಾರಣ, ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಮೆದುಳಿನಲ್ಲಿ ಆಗತಕ್ಕಂತಹ ರಾಸಾಯನಿಕ ಬದಲಾವಣೆಗಳಿಂದಾಗಿ ಇಂತಹ ಒಂದು ಆತಂಕ, ಗಾಬರಿ, ಭಯ, ಸಾಮಾನ್ಯವಲ್ಲದ ಕಾಯಿಲೆಗಳು. ಅಂದ್ರೆ ಜನಕ್ಕೆ ನಮ್ಗೆ ಭಯ ಆಗುತ್ತೆ, ಆತಂಕ ಆಗುತ್ತೆ, ಗಾಬರಿ ಆಗತ್ತೆ, ಆದ್ರೆ ಅದು ಸರ್ವೇ ಸಾಮಾನ್ಯ ಅಲ್ಲ. ಯಾವುದೇ ಕಾರಣವಿಲ್ಲದೆ ಈ ತರ ಆತಂಕ ಆಗ್ತಾ ಇದೆ, ಗಾಬರಿ ಆಗ್ತಾ ಇದೆ, ಭಯ ಆಗ್ತಾ ಇದೆ ಅನ್ನುವಾಗ ಅದೊಂದು ನಿರ್ದಿಷ್ಟ ಸಮಯ ಹೇಳ್ತೀವಿ. ಉದಾಹರಣೆಗೆ 2 ವಾರಗಳಿಗಿಂತ ಹೆಚ್ಚಿಗೆ ಇಂತ ಆತಂಕ ಇದೆ, ಗಾಬರಿ ಇದೆ ಅಂದಾಗ ನಾವು ಅದನ್ನ ಮಾನಸಿಕ ಕಾಯಿಲೆ ಆಗ್ತಾ ಇದೆಯಾ ಅನ್ನೋ ನಲ್ಲಿ ನೋಡ್ಬೇಕಾಗತ್ತೆ. ಕಾರಣಗಳು ನಾನು ಹೇಳ್ದಾಗೆ ಮೆದುಳಲ್ಲಿ ಆಗ್ತಕ್ಕಂಥ ರಾಸಾಯನಿಕ ಬದಲಾವಣೆಗಳು, ಮತ್ತೆ ತಮ್ಮ ಒತ್ತಡಗಳಿರ್ತಕ್ಕಂಥ ಜೀವನ ಶೈಲಿ, ಮನೆಯಲ್ಲಿ ಯಾವುದೇ ರೀತಿಯಂತ ಸಹಕಾರ ಬೆಂಬಲ ಇಲ್ಲದೆ ಇರುವಂತದ್ದು, ಹಿರಿಯರನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಆರೈಕೆ ಮಾಡ್ತಾ ಇಲ್ಲ, ಮತ್ತೆ ಸಾವು ನೋವುಗಳು ಆಗಿರತಕ್ಕಂಥ ಸಂದರ್ಭಗಳು, ಇವೆಲ್ಲವೂ ಕೂಡ ಸಾಮಾಜಿಕ ಕಾರಣಗಳಂತ ಕರೀತಾರೆ. ಖಂಡಿತ. ಜೊತೆಗೇನೆ ಹಿರಿಯ ನಾಗರಿಕರು ಕೆಲವೊಂದು ವಿಚಾರಗಳನ್ನ ಹೇಳಿದಾಗ, ಈಗ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನ ಕೇಳಿದಾಗ್ಲೂ ಸಹ ಸಾಕಷ್ಟು ಗಾಬರಿ ಆಗ್ತಾರೆ, ಕೆಲವರು ಭಯನೇ ಪಡ್ತಾರೆ. ಯಾಕೆ ಈ ತರದ ಭಯ ಆಗುತ್ತೆ ಅಂತೇಳಿ ಅಂದ್ರೆ, ಕೆಲವೊಂದು ವಿಚಾರಗಳನ್ನ ಹೇಳಿದಾಗ, ಯಾರೋ ಒಬ್ರು ಅಪಘಾತ ಆಯ್ತು ಯಾರಿಗೋ ಅಂತ ಹೇಳಿದಾಗ, ಅಥವಾ ಯಾರು ತೀರ್ಕೊಂಡ್ರು ಈ ತರ ಅಂತಂದಾಗ ಹಿರಿಯ ನಾಗರಿಕರು ಸಾಕಷ್ಟು ಗಾಬರಿ ಆಗ್ತಾರೆ, ಕೆಲವರು ತುಂಬಾ ಭಯ ಪಡ್ತಾರೆ. ಹೌದು, ಯಾಕೆ ಅಂದ್ರೆ ಇದು ನಾವೇನ್ ಹೇಳ್ತೀವಿ, ಹಿರಿಯ ನಾಗರಿಕರ ಒಂದು ಜೀವನ ಅಂತ ಏನ್ ಹೇಳ್ತೀವಿ ನಾವು, ನಮ್ಮ ಒಂದು ಜೀವನದ ಹಂತದ ಕೊನೆಯ ಭಾಗ ಅಥವಾ ಹಂತಗಳಿರುತ್ತೆ. 8 ಹಂತಗಳು ಅಂತ ನಾವು ಕರಿತೀವಿ ಜೀವನದ ಹಂತಗಳಲ್ಲಿ. ಅಂದ್ರೆ ಹುಟ್ಟಿದಾಗಿನಿಂದ ನಾವು ಸಾಯುವವರೆಗೆ ಜೀವನದ 8 ಹಂತಗಳನ್ನ ಸಾಗಿ ಹೋಗ್ತೇವೆ.
ಆದ್ರೆ ಹಿರಿಯ ನಾಗರಿಕರು ಈಗ ಇರ್ತಕ್ಕಂಥದ್ದು 8ನೇ ಹಂತ, ಅಂದ್ರೆ ಕೊನೆಯ ಹಂತ ಅಂತ ನಾವೇನ್ ಕರಿತೀವಿ, ಅಂತಿಮ ಹಂತ. ಅದ್ರನ್ನ ನಾವು ಸೆಕೆಂಡ್ ಚೈಲ್ಡ್ಹುಡ್ ಅಂತ ಕೂಡ ಕರಿತೀವಿ, 2ನೇ ಮಗುವಿನ ಜೀವನ ಅಂತ. ಮಗು ಯಾವಾಗ ಯಾವ ರೀತಿ ಸೂಕ್ಷ್ಮವಾಗಿರುತ್ತೋ ಹಾಗೆ ಹಿರಿಯ ನಾಗರಿಕರು ಕೂಡ ಈ ಹಂತದಲ್ಲಿ ಬಹಳ ಸೂಕ್ಷ್ಮವಾಗಿರ್ತಾರೆ. ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಗಂಭೀರವಾಗಿ ತಗೊಳ್ತಾರೆ. ಯಾಕೆಂದ್ರೆ ಅವರು ಹಳೆಯ ನೆನಪುಗಳ ಜೊತೆ ಬದುಕ್ತಿದ್ದಾರೆ, ಜೊತೆಯಲ್ಲಿ ಹೊಸ ಒಂದು ಹಂತದಲ್ಲಿ ಇದ್ದಾರೆ. ಮತ್ತೆ ಅವರು ಮಕ್ಕಳನ್ನ ಆಶ್ರಿತರಾಗಿರ್ತಾರೆ, ಅವ್ರ ಜೊತೆ ಆಟ ಆಡ್ತಿರ್ತಾರೆ, ಮತ್ತೆ ಅವರ ಮಕ್ಕಳೇ ಅವರಿಗೆ ಪೋಷಕರ ಹಂತದಲ್ಲಿ ಇರ್ತಾರೆ. ಯಾವುದೇ ಸಣ್ಣ ವಿಚಾರಗಳು ಕೂಡ ಅವರು ಸೂಕ್ಷ್ಮವಾಗಿ ತಗೊಳ್ತಾರೆ. ಅವ್ರಿಗೆ ಯಾವುದೇ ವಿಷಯಗಳನ್ನ ಅರಗಿಸ್ಕೊಳ್ಳೋದು ಅಷ್ಟು ಸುಲಭವಾಗಿರೋದಿಲ್ಲ. ಹಾಗಾಗಿ ಸಣ್ಣ ಸಣ್ಣ ವಿಚಾರಗಳು ನಾವು ಅನ್ಕೊಳ್ಳೋದು ಅವರಿಗೆ ದೊಡ್ಡ ವಿಚಾರವಾಗಿ ಕಾಣಿಸ್ಬೋದು, ಭಯ ಉಂಟು ಮಾಡಬಹುದು, ಗಾಬರಿ ಉಂಟು ಮಾಡಬಹುದು, ಆತಂಕಕ್ಕೀಡು ಮಾಡಬಹುದು. ಖಂಡಿತ. ಹಾಗೆ ಕೆಲವೊಂದು ಅನಾರೋಗ್ಯಕ್ಕೆ ಒಳಗಾದಂಥ ಹಿರಿಯ ನಾಗರಿಕರು ಅಂದರೆ ವಯಸ್ಸಾಗಿರುವಂಥವರಲ್ಲಿ ಅನಾರೋಗ್ಯಕ್ಕೆ ಒಳಗಾದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಅಂತಂದ್ರೂ ಅವರು ಭಯದಲ್ಲೇ ಬರ್ತಾರೆ. ಯಾಕೆ ಭಯ ಆತಂಕ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ, ಏನ್ ಕಾರಣ ಇರ್ಬೋದು ಅಂತೇಳಿ? ಯಾಕೆ ಅಂದ್ರೆ ಉದಾಹರಣೆಗೆ ಜನಸಾಮಾನ್ಯರಲ್ಲಿ, ಅದರಲ್ಲೂ ವಯಸ್ಸಾದವರಲ್ಲಿ ಒಂದು ನಂಬಿಕೆ ಏನಂದ್ರೆ ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು. ಇನ್ನೊಂದು ಏನಂತಂದ್ರೆ ದೈಹಿಕ ರೋಗಗಳಿಗೆ ಮಾತ್ರನೇ ಸಾಧಾರಣವಾಗಿ ಅವರು ಆಸ್ಪತ್ರೆಗಳ ಮುಖ ಮಾಡುವುದು. ಉದಾಹರಣೆಗೆ ಮೈಕೈ ನೋವು, ತಲೆ ನೋವು, ಜ್ವರ, ಇಂತಹ ಸಮಸ್ಯೆಗಳಿದ್ದಾಗಲೇನೆ ನಮಗೆ ದೇಹಕ್ಕೆ ಆರೋಗ್ಯ ಸರಿ ಇಲ್ಲ, ನನಗೆ ಸುಸ್ತಾಗ್ತಾ ಇದೆ, ಆಸ್ಪತ್ರೆಗೆ ಹೋಗ್ಬೇಕು ಅಂತ. ಆದ್ರೆ ಮಾನಸಿಕ ತೊಂದರೆಗಳು ಕೂಡ ಇರಬಹುದು, ಕಾಡ್ತವೆ, ಅವುಗಳಿಗೂ ಕೂಡ ಔಷಧಿಗಳಿದೆ ಅನ್ನೋ ಒಂದು ಅಷ್ಟು ಅರಿವಿನ ಕೊರತೆ ಎಲ್ಲಾ ಕಡೆ ಸಾಮಾನ್ಯವಾಗಿ ಗಮನಿಸ್ತೀವಿ ನಾವು. ಅವ್ರೇನ್ ಅನ್ಕೊಂತಾರೆ, ಇದೇನೋ ಒಂದು ಸಣ್ಣ ಬೈಕ್ಗೆ, ಸಣ್ಣ ಗಾಬರಿಗೆ ನೀನು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಂತೀಯ, ಯಾಕೆ ನಾನ್ ಬರ್ಬೇಕು, ನನಗೇನು ಆತರ ತೊಂದರೆ ಇಲ್ಲ, ನನಗೆ ಸ್ವಲ್ಪ ಹೊತ್ತು ಯೋಚನೆ ಇರುತ್ತೆ, ಸೊ ಆಮೇಲೆ ಸರಿ ಹೋಗ್ಬಿಡತ್ತೆ. ಅವರೇ ಹೇಳ್ಬಿಡ್ತಾರೆ ಮನೋರೋಗಕ್ಕೆ ಮದ್ದಿಲ್ಲ, ಯಾವ್ದೋ ಒಂದು ಚಿಂತೆ ಕಾಡ್ತಾ ಇದೆ ನನಗೆ, ಅದಕ್ಕೆ ಅಲ್ಲ ನೀನು ಆಸ್ಪತ್ರೆಗೆ ನಾನು ಯಾಕೆ ಹೋಗ್ಬೇಕು ಅಂತ ಅವರು ಮನ್ಸ್ ಮಾಡೋದಿಲ್ಲ. ಆಮೇಲೆ ಏನ್ ಅನ್ಕೊಂತಾರೆ, ಮಾನಸಿಕವಾಗಿ ನಾನು ದೌರ್ಬಲ್ಯ ಆಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ, ನಾನು ಹುಚ್ಚ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆ ಒಂದು ಲಕ್ಷಣಗಳನ್ನ ಅವರು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕು ಇಷ್ಟಪಡಲ್ಲ. ಅವ್ರ ಒಳಗಡೆನೆ ಮನ್ಸಿಟ್ಕೊಂಡು ಅವ್ರೊಬ್ಬರೇ ಯೋಚನೆ ಮಾಡೋದು, ಚಿಂತೆ ಮಾಡೋದು, ಇದೆಲ್ಲ ವಯಸ್ಸಾದ್ಮೇಲೆ ಸಹಜ, ನನಗೆ ಬೇರೆ ಯಾರು ನನಗೆ ಸಹಾಯ ಮಾಡಕ್ ಬರಲ್ಲ ಅಂತ ಊಹೆ ಮಾಡ್ಕೊಳ್ಳೋದು, ಅಥವಾ ಆ ಒಂದು ಮಿತಿಯನ್ನ ಏರ್ಕೊಳ್ಳೋದು ಸಹಜವಾಗಿ ನಾವು ನೋಡ್ತೀವಿ. ಖಂಡಿತ. ಹಾಗೇನೆ ಸಾಕಷ್ಟು ಹಿರಿಯ ನಾಗರಿಕರಿಗೆ ಈ ಥರದ ಗಾಬರಿ, ಭಯ, ಆತಂಕಕ್ಕೆ ಈ ಕುಟುಂಬದವ್ರು ಏನಾದರೂ ಕಾರಣ ಆಗಿರ್ತಾರೆ. ಕುಟುಂಬದ ನಡವಳಿಕೆ ಅಥವಾ ಕುಟುಂಬದವ್ರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅಥವಾ ಅವ್ರಿಗೆ ಗೊತ್ತಿರುವಂತಹ ಸ್ನೇಹಿತರ ಬಳಗರದ ಏನಾದರೂ ನಡ್ಕೊಳ್ಳೋಂಥ ಕೆಟ್ಟ ನಡವಳಿಕೆಯಿಂದ ಏನಾದರೂ ಈ ಥರದ ಭಯ, ಆತಂಕ ಅಥವಾ ಗಾಬರಿಗೊಳಗಾಗ್ತಾರ ಏನು ಅಂತ? ಈಗ ನಾವು ಭಯ, ಗಾಬರಿ ಮತ್ತೆ ಆತಂಕಗಳನ್ನ ನಾವು ಒಂದು ಕೇವಲ ಮಾನಸಿಕ ತೊಂದರೆ ಅಥವಾ ಮಾನಸಿಕ ಆರೋಗ್ಯದ ವಿಚಾರವಾಗಿ ಅಷ್ಟೇ ನೋಡೋದಕ್ಕೆ ಹೋದ್ರೂ ಕೂಡ ಅದು ಅವರ ದೈಹಿಕ ಆರೋಗ್ಯದ ಮೇಲೂ ಕೂಡ ಪರಿಣಾಮಗಳನ್ನ ಬೀರ್ತಾ ಇರುತ್ತೆ. ಯಾಕೆಂದ್ರೆ ಇದು ನಾನು ಮುಂಚೆನೆ ಹೇಳ್ದಂಗೆ ಮಾನಸಿಕ, ದೈಹಿಕ ಮತ್ತೆ ಆರ್ಥಿಕ ಎಲ್ಲಾ ಆಯಾಮಗಳನ್ನು ಕೂಡ ಒಳಗೊಂಡಿರುತ್ತೆ. ನನ್ನ ಮಾನಸಿಕ ಆರೋಗ್ಯ ನನ್ನ ಅಥವಾ ವಯೋವೃದ್ಧನ ಅವನ ಒಂದು ಲಕ್ಷಣಗಳ ಮೇಲಷ್ಟೇ ಸೀಮಿತವಾಗಿರುವುದಿಲ್ಲ. ಅವನ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದು ಕೂಡ ಅವರ ಮೇಲೆ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಅದು ಅವರ ಕುಟುಂಬದವರಿರಬಹುದು, ಮನೆಯವರಿರಬಹುದು, ನೆರೆಹೊರೆಯವರಿರಬಹುದು, ಅಥವಾ ಅಲ್ಲಿನ ಚೌಕಟ್ಟುಗಳಾಗಿರ್ಬೋದು, ಎಲ್ಲವೂ ಕೂಡ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅವರು ಒಬ್ಬರೇ ಅವರ ಮೆದುಳಿನಲ್ಲಾಗ್ತಕ್ಕಂಥ ಕೇವಲ ರಾಸಾಯನಿಕ ಬದಲಾವಣೆಗಳಷ್ಟೇ ಇಂಥ ಆತಂಕ, ಭಯ, ಗಾಬರಿಯನ್ನ ಹುಟ್ಟಿಸೋದಿಲ್ಲ. ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಆಗು ಹೋಗುಗಳು, ಮನೆಯಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು, ಅವರು ನೀಡುವಂತ ಆರೈಕೆಗಳು, ಮತ್ತೆ ಅವರಿಂದ ಆಗ್ತಕ್ಕಂಥ ಕೆಲವೊಂದು ತಪ್ಪುಗಳು, ಅವರು ನಡೆಸಿಕೊಳ್ಳುವ ರೀತಿ, ಅವರ ಆರೈಕೆ ವಿಧಾನಗಳು, ಊಟೋಪಚಾರಗಳು, ಪದ್ಧತಿಗಳು ಎಲ್ಲವೂ ಕೂಡ ಅವರ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತಾನೆ ಇರುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ, ಮನುಷ್ಯ ಉಳಿಕೊಂಡಿರ್ತಕ್ಕಂಥ ಪರಿಸರ ಅಂದ್ರೆ ವ್ಯಕ್ತಿ, ಪರಿಸರದಲ್ಲಿರುವ ವ್ಯಕ್ತಿ ಅಂತ ನಾವ್ ಹೇಳ್ತೀವಿ. ಈ ಪರಿಸರದಲ್ಲಿ ಇರ್ತಕ್ಕಂಥ ವಯೋವೃದ್ಧರು ಆ ಪರಿಸರದಲ್ಲಿ ಆಗ್ತಕ್ಕಂಥ ಎಲ್ಲಾ ಬದಲಾವಣೆಗಳು ಕೂಡ ಅವರ ಒಂದು ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದನ್ನೇ ನಾವು ಅವರಲ್ಲಿ ಆಗ್ತಕ್ಕಂಥ ಆತಂಕ, ಗಾಬರಿ, ಭಯದ ರೂಪದಲ್ಲಿ ಕೂಡ ವ್ಯಕ್ತವಾಗಬಹುದು. ಖಂಡಿತ. ಹಾಗೆ ಹಿರಿಯ ನಾಗರಿಕರಲ್ಲಿ ಈ ಒಂದು ಭಯ, ಗಾಬರಿ, ಆತಂಕ ಕಾಣಿಸ್ಕೊಂಡಾಗ ಈ ಮಾನಸಿಕ ಆರೋಗ್ಯದ ಸಮಸ್ಯೆ, ಇವರು ವೈದ್ಯರನ್ನ ಭೇಟಿ ಮಾಡಿ ಅಥವಾ ಚಿಕಿತ್ಸೆನ ಪಡ್ಕೊಂಡಿಲ್ಲ ಅನ್ನೋ ಪಕ್ಷದಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯದಲ್ಲಿ ಯಾವ ರೀತಿ ಸಮಸ್ಯೆಗಳು ಮತ್ತಷ್ಟು ಉದ್ಭವ ಆಗುವಂಥ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತಾ, ಅಥವಾ ಏನ್ ತೊಂದರೆ ಆಗ್ಬೋದು ಆ ಸಂದರ್ಭಗಳಲ್ಲಿ ಅಂತ? ಆರಂಭಿಕ ಹಂತದಲ್ಲಿ ಅದು ಅಷ್ಟಾಗಿ ಸಮಸ್ಯೆ ಆಗಿ ಅವ್ರಿಗೆ ಕಾಡುವುದಿಲ್ಲ. ಅದು ಏನೋ ಒಂದು ಸಾಧಾರಣ ಸಮಸ್ಯೆ ಆಗಿ ಇರುತ್ತೆ. ಮನೆಯಲ್ಲಿರ್ತಕ್ಕಂಥ ನೆರೆಯವರು, ಮನೆಯ ಸದಸ್ಯರುಗಳು, ಕುಟುಂಬದವರು ಆರಂಭದ ಹಂತದಲ್ಲಿಯೇ ಅವರನ್ನು ಆರೈಕೆ ಮಾಡಲು ಶುರು ಮಾಡಿದರೆ, ಅವ್ರ ಜೊತೆ ಯಾರಾದ್ರೂ ಸ್ವಲ್ಪ ಸಮಯವನ್ನ, ಅಂದ್ರೆ ಕ್ವಾಲಿಟಿ ಆಫ್ ಟೈಮ್ ಅಂತ ಹೇಳ್ತೀವಿ, ಆರೋಗ್ಯಕರವಾದಂತ ಸಮಯವನ್ನ ಅವರೊಂದಿಗೆ ನೀಡಿದ್ದೇ ಆದಲ್ಲಿ ಅವರಿಗೆ ಅದು ಮಾನಸಿಕ ಕಾಯಿಲೆ ಆಗಿ ರೂಪಾಂತರಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಅದು ಒಂದು ಮಾನಸಿಕ ಆರೋಗ್ಯದ ಸಮಸ್ಯೆ ಆಗಿ
ಮನೆಯಲ್ಲಿ ಅವ್ರು ಆತ್ಮೀಯವಾಗಿ ಮಾತನಾಡೋರು ಬೇಕು. ಅವ್ರು ಹೇಳುವಂತ ವಿಚಾರಗಳನ್ನ ಯಾರಾದ್ರು ಕೇಳಿಸ್ಕೊಳ್ಬೇಕು, ಆಲಿಸ್ಬೇಕಾಗತ್ತೆ. ಮತ್ತೆ ಅವ್ರು ಹೇಳುವಂತ ವಿಷಯಗಳನ್ನ ಒಪ್ಕೊಳ್ಬೇಕಂತೇನಿಲ್ಲ, ಬಟ್ ಅವ್ರಿಗೆ ನೀವ್ ಹೇಳ್ತಾ ಇರೋದು ಇರಬಹುದು ಅಂತ ಒಬ್ರು ಅವ್ರಿಗೆ ಸಮಾಧಾನವಾಗಿ ಮಾತಾಡುವಂತ ವ್ಯಕ್ತಿಗಳು ಬೇಕಾಗ್ತಾರೆ. ಅವರ ಸಹ ವಯಸ್ಸಿನವರಾಗಿರ್ಬೋದು ಅಥವಾ ಅವ್ರಿಗಿಂತ ಚಿಕ್ಕವ್ರು ಇರ್ಬೋದು. ಅವ್ರು ಹೇಳುವಂತ ಮಾತುಗಳನ್ನ ಅವ್ರು ಏನೋ ಹೇಳ್ತಾ ಇದಾರೆ, ನಾವು ಕೇಳಿಸ್ಕೊಳ್ಬೇಕು. ಮತ್ತೆ ಅಂತ ಒಂದು ಸಮಯವನ್ನ ಕೊಡ್ಬೇಕಾಗತ್ತೆ ನಾವು, ಮಕ್ಕಳಾದವರು, ಮೊರೆ ಮಕ್ಕಳಾದವರು, ಮತ್ತೆ ಆ ನೆರೆಹೊರೆಯವರು. ಆಗ ಏನಾಗತ್ತೆ, ಈ ಒಂದು ಗಾಬರಿ, ಆತಂಕ ಅಥವಾ ಏನು ತೊಂದರೆಗಳಿದೆ ಸರ್ವೇ ಸಾಮಾನ್ಯವಾಗಿ ಕಡಿಮೆ ಆಗುತ್ತಾ ಬರುತ್ತೆ. ಅದು ಮಾನಸಿಕ ಕಾಯಿಲೆ ಆಗಿ ರೂಪ ಆಗೋಲ್ಲ. ಯಾವಾಗ ನಾವು ಅವರಿಗೆ ಆಲಿಸೋದಿಲ್ಲ, ಪರಿಸರ ಅವ್ರಿಗೆ ಸ್ಪಂದಿಸೋದಿಲ್ಲ, ಈ ಸಮಸ್ಯೆಗಳು ಹಾಗೆ ಉಳಿದುಕೊಂಡು ಹೋಗುತ್ತೆ. ಅಂದ್ರೆ ಗೋಧಿ ಮುಚ್ಚಿದ ಕೆಂಡದಂತೆ ಅವರ ಮನಸ್ಸಿನ ಒಳಗಡೆನೆ ಗೂಡಿ ಕೊಟ್ಟು ಮುಂದೆ ಏನಾಗುತ್ತೆ, ಅದೊಂದು ಬಗೆಹರಿಸಲಾಗದ ಒಂದು ನಿಗೂಢವಾಗಿ ಅವರಿಗೆ ಸಮಸ್ಯೆ ಆಗಿ ಪರಿಹಾರ ಆಗುತ್ತೆ. ಆವಾಗ ಅವರು ವೃತ್ತಿಪರರ ಸಹಾಯ ಪಡಿಬೇಕಾಗತ್ತೆ. ಏನಂದ್ರೆ ಮನೋವೈದ್ಯಕೀಯ ವಿಭಾಗದಲ್ಲಿ ಬಹಳಷ್ಟು ವ್ಯಕ್ತಿಗಳು ವೃತ್ತಿಪರರಾಗಿ ಸಲಹೆಯನ್ನ ಕೊಡ್ತಾರೆ, ಚಿಕಿತ್ಸೆಯನ್ನ ನೀಡ್ತಾರೆ. ಅದರಲ್ಲಿ ಮಾತ್ರೆಗಳು ಕೂಡ ಕೆಲಸ ಮಾಡುತ್ತೆ, ಕೆಲವೊಂದು ಟೈಮಲ್ಲಿ ಸಮಾಲೋಚನೆಗಳು, ಥೆರಪಿಗಳಿರುತ್ತೆ, ಅವೆಲ್ಲವೂ ಕೂಡ ಮಾಡಬಹುದು. ಅಂದ್ರೆ ಔಷಧೋಪಚಾರ ಇರುತ್ತೆ, ಜೊತೆಯಲ್ಲಿ ಅವ್ರಿಗೆ ಬೇಕಾದಂತಹ ಸಮಾಲೋಚನೆ, ಥೆರಪಿಗಳು ಕೂಡ ಅವರಿಗೆ ಸಹಾಯಕ್ಕೆ ಬರ್ತವೆ. ಖಂಡಿತ. ಹಾಗೆ ಹಿರಿಯ ನಾಗರಿಕರು ಗಾಬರಿ, ಭಯ, ಆತಂಕ ಇದರಿಂದ ಹೊರಗಡೆ ಬರೋದಕ್ಕೆ ಕುಟುಂಬದ ಸಹಕಾರ ಎಷ್ಟರ ಮಟ್ಟಿಗೆ ಬೇಕಾಗುತ್ತೆ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಹೌದು, ಕುಟುಂಬದ ಸಹಕಾರ ನಾವೇನ್ ಹೇಳ್ಬೋದು ಅಂದ್ರೆ 50 ಭಾಗ ಅಂತ ಹೇಳ್ಬೋದು. ವಯೋವೃದ್ಧರು ತಾವೇ ತಮ್ಮ ಮಾನಸಿಕ ಆರೋಗ್ಯ ಸುಧಾರಿಸ್ಕೊಂಡು ಈ ಗಾಬರಿ, ಆತಂಕ ಇದ್ರಗಳಿಂದ ಹೊರಗಡೆ ಬರಕ್ಕೆ ಅವರದ ಒಂದು 50 ಭಾಗ ಅವರದ್ದೇ ಸ್ವಪ್ರಯತ್ನ ಬೇಕೇ ಬೇಕು. ಸ್ವಕಲಿಕೆ, ಸ್ವ ನಿರ್ವಹಣೆ, ನಿಯಂತ್ರಣ ಬೇಕಾಗತ್ತೆ. ಜೊತೆಯಲ್ಲಿ ಇನ್ನ 50 ಭಾಗ ಅವರ ಕುಟುಂಬದವರು ಅಂದ್ರೆ ಪರಿಸರವಾಗಿ ಅವರಿಗೆ ಸಹಕಾರ ನೀಡಿದ್ದೆ ಆದಲ್ಲಿ ಇವೆಲ್ಲವೂ ಒಂದು ಪ್ರತಿನಿತ್ಯದ ಸಮಸ್ಯೆಗಳಾಗಿ ಅವ್ರು ಹೊರಗಡೆ ಬಂದ್ಬಿಡ್ಬಹುದು. ಅದೊಂದು ಮಾನಸಿಕ ಆರೋಗ್ಯದಲ್ಲಿನ ಕುಸಿತ ಅಂತಾನೆ ಹೇಳ್ಬೋದು ಅಷ್ಟೇ. ಅದು ಇವರಿಷ್ಟೆಲ್ಲ ಆರೈಕೆ ನೀಡಿದ್ದೇ ಆದಲ್ಲಿ ಮಾನಸಿಕ ಆರೋಗ್ಯ ಚೇತರಿಸ್ಕೊಂಡು ಅವರು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ವಯೋವೃದ್ಧರು ನಡೆಸುವಂತ ಆರೋಗ್ಯಕರ ಜೀವನ ಶೈಲಿಯನ್ನ ನಡೆಸ್ಕೊಂಡು ಹೋಗ್ಬೋದು. ಅಂದ್ರೆ 50-50 ಅಂತ ನಾನು ಹೇಳ್ಬೋದು ಇದರಲ್ಲಿ. ಖಂಡಿತ ಇಬ್ಬರು ಸಹ ಪ್ರಯತ್ನ ಪಡಬೇಕು. ಕುಟುಂಬದವರು ಅವರಿಗೆ ಬೇಕಾದಂತ ಎಲ್ಲಾ ರೀತಿಯ ಸಹಕಾರ ನೀಡಬೇಕು, ಮತ್ತು ಅವರು ಪ್ರಯತ್ನವನ್ನ ಪಡಬೇಕು, ಅಂದ್ರೆ ವಯೋವೃದ್ಧರು. ಹೌದು, ಖಂಡಿತ. ಜೊತೆಗೇನೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ತಮ್ಗೆ ಗೊತ್ತಿರೋ ಹಾಗೇನೆ ವಯೋವೃದ್ಧರು ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ, ಅಂದ್ರೆ ಕೆಮ್ತಿದ್ದೀರಾ ಬನ್ನಿ ಕೋವಿಡ್ ಟೆಸ್ಟ್ ಮಾಡಿಸೋಣ ಅಂತ ಹೇಳಿದ್ರೆ ಅವ್ರು ತುಂಬಾ ಭಯ ಪಡೋರು, ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೂ ಭಯ ಪಡ್ತಿದ್ರು. ಯಾಕೆಂದ್ರೆ ಕೆಲವೊಂದು ಸಾವು ನೋವುಗಳು ಮಾಧ್ಯಮಗಳಲ್ಲಿ ಮತ್ತೆ ಅಕ್ಕಪಕ್ಕದಲ್ಲಿ ಸಾವು ನೋವುಗಳನ್ನ ಕೋವಿಡಿಂದ ಈ ಥರ ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ ಅವ್ರು ಸಾಕಷ್ಟು ಗಾಬರಿ ಪಡ್ತಿದ್ರು. ನನಗೆ ಕೋವಿಡ್ ಬಂದ್ಬಿಡ್ತಾ, ಅಯ್ಯೋ ನಾನು ಟೆಸ್ಟ್ ಮಾಡಿಸ್ಕೊಂಡ್ರೆ ನಾನು ಎಲ್ಲಿ ಸತ್ತೋಗ್ಬಿಡ್ತೀನಿ, ಈ ಥರದ್ದು ಸಾಕಷ್ಟು ಒಂದು ಭಯ ಮತ್ತು ಗಾಬರಿ, ಆತಂಕ. ಮತ್ತು ಮನೆಯಿಂದ ಯಾರಾದರೂ ಹೊರಗಡೆ ಹೋದ್ರೂ, ಮನೆಯವರು ಹೋದ್ರೂ ಹೊರಗಡೆಗೆ ಸಾಕಷ್ಟು ಭಯ, ಗಾಬರಿ, ಈ ಆತಂಕಕ್ಕೆಲ್ಲ ಒಳಗಾಗ್ತಿದ್ರು. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ? ಹೌದು, ಏಕೆಂದ್ರೆ ಆತಂಕ ಅನ್ನೋದು ನಾವು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ನೋಡುವಾಗ, ಅದನ್ನ ಒಂದು ಕಾಯಿಲೆ ರೂಪದಲ್ಲಿ ನೋಡುವಾಗ ಅದರಲ್ಲಿ ಬಹಳಷ್ಟು ವಿಧಗಳಿರ್ತವೆ. ಆತಂಕಗಳಲ್ಲಿ ಬಹಳಷ್ಟು ವಿಧಗಳಿದೆ. ಉದಾಹರಣೆಗೆ ಏನ್ ಹೇಳ್ತೀವಿ, ಸಾಮಾನ್ಯ ಆತಂಕ ಕಾಯಿಲೆ ಅಂತ ಕರಿತೀವಿ. ಅದು ಏನಾಗುತ್ತೆ ಅಂದ್ರೆ ಅದಕ್ಕೊಂದು ಪ್ರತಿಕೂಲ ಕಾರಣ ಅನ್ನೋದಿಲ್ಲ, ಹೇಗೆ ಬೇಕಾದ್ರೂ ಕೂಡ ಅದು ಗಾಬರಿಯಾಗಿ ಅನುಭವಕ್ಕೆ ಬರಬಹುದು. ಅದಕ್ಕೆ ನಾವು ಪ್ರತ್ಯೇಕವಾಗಿ ಅದಕ್ಕೆ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತೀವಿ, ಮತ್ತೆ ಔಷಧೋಪಚಾರ ಮಾಡ್ತೀವಿ. ಆದ್ರೆ ಗಾಬರಿ, ಆತಂಕ ಕಾಯಿಲೆಗಳಲ್ಲಿ ಕೂಡ ಕೆಲವೊಂದು ಪರ್ಟಿಕ್ಯುಲರ್ ಕಾಯಿಲೆಗಳಂತಾರೆ, ಅಂದ್ರೆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕಾಯಿಲೆಗಳಿರುತ್ತೆ. ಈಗ ಕೋವಿಡ್ ಅನ್ನೋದು ಒಂದು ಆತಂಕದ ಕಾಯಿಲೆಯಲ್ಲಿ ಒಂದು ಫೋಬಿಕ್ ಕಾಯಿಲೆ ಅಂತ, ಅಂದ್ರೆ ರೋಗಕ್ಕೆ ಸಂಬಂಧಪಟ್ಟ ಕಾಯಿಲೆ, ಒಂದು ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಏನಾಗುತ್ತೆ ಅಂದ್ರೆ ಅವ್ರು ನೋಡ್ತಕ್ಕಂತಹ ಸುದ್ದಿಗಳು, ಅವ್ರು ಕೇಳತಕ್ಕಂತ ವಿಚಾರಗಳು, ಅವ್ರು ಮಾಡ್ತಕ್ಕಂತ ಚರ್ಚೆಗಳು, ಇವೆಲ್ಲವೂ ಕೂಡ ಅವರ ಗಾಬರಿಯನ್ನ ಹೆಚ್ಚು ಕಡಿಮೆ ಮಾಡಬಹುದು. ಅವ್ರು ತಿಳ್ಕೊಳ್ತಕ್ಕಂಥ ಮಾಹಿತಿಗಳು ಯಾವ ರೀತಿ ತಿಳ್ಕೊಳ್ತಾ ಇದಾರೆ, ಮೀಡಿಯಾನ ಎಷ್ಟು ಸಮಯ ಅವರು ಗಮನಿಸ್ತಾ ಇದಾರೆ, ಎಷ್ಟು ವಿಚಾರಗಳನ್ನ ಅವ್ರು ಯಾವ ರೀತಿ ಪರ್ಸೆಪ್ಷನ್ ಮಾಡ್ತಾ ಇದಾರೆ, ಅಂದ್ರೆ ಅವರ ಅನುಗ್ರಹಕ್ಕೆ ಗ್ರಹಿಸ್ಕೊಳ್ತಾ ಇದಾರೆ ಅನ್ನೋ ಎಲ್ಲಾ ವಿಚಾರಗಳು ಇದಾಗತ್ತೆ. ಮತ್ತೆ ಅದನ್ನ ಅವರು ಯಾವ ರೀತಿ ತಮ್ಮ ವಿಷಯಕ್ಕೆ ತಗೊಳ್ತಾ ಇದಾರೆ, ತಮ್ಮ ಕುಟುಂಬಕ್ಕೆ ಹೊಂದಿಕೆ ಮಾಡ್ಕೊಳ್ತಾ ಇದಾರೆ ಅನ್ನೋ ಎಲ್ಲಾ ವಿಚಾರಗಳು ಬಹಳ ಮುಖ್ಯ ಆಗ್ತವೆ. ಯಾಕಂದ್ರೆ ಎಲ್ಲಾರು ವಯೋವೃದ್ಧರು ಕೂಡ ಕೋವಿಡ್ ಅನ್ನ ಅಷ್ಟು ಆತಂಕವಾಗಿ ತಗೊಳ್ತಾರೆ ಅಂತಿಲ್ಲ. ಆದ್ರೆ ಕೆಲವರು ಯಾಕೆ ತಗೊಳ್ತಾ ಇದಾರೆ ಅಂದ್ರೆ ಅವರ ಮನಸ್ಥಿತಿಗಳ ಮೇಲೆ ಕೂಡ ಅವಲಂಬಿಸಿರುತ್ತೆ. ಹಾಗಾಗಿ ಏನಾಗತ್ತೆ, ಅವರು ನೋಡಿದ್ದೆಲ್ಲ ನಿಜ, ಆಗ್ತಾ ಇರೋದೆಲ್ಲ ಘಟನೆಗಳೆಲ್ಲ ಸಾವುನಲ್ಲಿ ಎಂಡ್ ಆಗ್ತವೆ. ವಯೋವೃದ್ಧರಲ್ಲಿ ಆಲ್ರೆಡಿ ನಮಗೆ ಬಹಳಷ್ಟು ದೈಹಿಕ ಸಮಸ್ಯೆಗಳಿರ್ತವೆ. ನಮ್ಮಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರಬಹುದೇನೋ, ನಾನು ಅಲ್ಲಿ ಏನೋ ಆಸ್ಪತ್ರೆಗೆ ಹೋದ್ರೆ ನಾನು ಮತ್ತೆ ಮನೆಗೆ ವಾಪಸ್ ಬರೋದಿಲ್ವೇನೋ, ಅಲ್ಲಿ ಎಲ್ಲ ಅವರು ವಿಚಾರಗಳು ನೋಡ್ತಾ ಇರ್ತಾರೆ, ಪ್ರತಿನಿತ್ಯ ನ್ಯೂಸ್ ಅಲ್ಲಿ ನೋಡ್ತಿರ್ತಾರೆ, ಟಿವಿಗಳಲ್ಲಿ ನೋಡ್ತಿರ್ತಾರೆ, ಬೇರೆಯವ್ರ ಜೊತೆ ಕೇಳ್ತಿರ್ತಾರೆ, ಅಷ್ಟು ಜನ ಸಾವಾಯ್ತು, ಇಷ್ಟು ಜನ ಸಾವಾಯ್ತು. ಹಾಗಾಗಿ ಏನ್ ಮಾಡ್ತಾರೆ, ಆಸ್ಪತ್ರೆ ಕಡೆ ಮುಖ ಮಾಡೋದಕ್ಕೆ ಅವರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಈ ರೀತಿಯ ಒಂದು ಗಾಬರಿ ಕಾಯಿಲೆಗಳು ಬಹಳಷ್ಟು ನಾವು ವಯೋವೃದ್ಧರಲ್ಲಿ ಗಮನಿಸೋದು.
ಖಂಡಿತ. ಜೊತೆಗೇನೆ ಹಿರಿಯ ನಾಗರಿಕರು ಈ ಒಂದು ಆತಂಕ, ಗಾಬರಿ, ಭಯಕ್ಕೆ ಒಳಪಡಬಾರ್ದು ಅಥವಾ ಒಳಗಾಗಬಾರ್ದು ಅಂತ ಹೇಳಿದ್ರೆ ಹಿರಿಯ ನಾಗರಿಕರು ಏನೆಲ್ಲ ಮುನ್ನೆಚ್ಚರಿಕೆಯನ್ನು ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ, ಮತ್ತು ಕುಟುಂಬದವರು ಸಹ ಇವರಿಗೆ ಸಹಕಾರ ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ತಗೋಬೇಕಾಗುತ್ತೆ? ಒಂದು ಏನ್ ಹೇಳ್ಬೇಕು ಅಂದ್ರೆ, ಫಸ್ಟ್ ವಯೋವೃದ್ಧರು ತಮ್ಮ ಆರೈಕೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗತ್ತೆ. ಏನಾಗತ್ತೆ ಅಂದ್ರೆ, ಸರ್ವೇ ಸಾಮಾನ್ಯವಾಗಿ ವಯೋವೃದ್ಧರ ಹಂತದಲ್ಲಿ ಏನಾಗ್ತಾರೆ ಅಂದ್ರೆ, ಕೆಲಸದಿಂದ ನಿವೃತ್ತಿ ಹೊಂದುವಂತ ಹಂತದಲ್ಲಿ ಬಹಳಷ್ಟು ಜನ ಇರ್ತಾರೆ. ಆಗ ಏನಾಗ್ತಾರೆ ಅಂದ್ರೆ, ಇದುವರೆಗೂ ಏನಾಗಿರುತ್ತೆ, ಸ್ವಂತ ಜೀವನ ಮತ್ತೆ ಕೆಲಸದ ಜೀವನ ಅಂತ ಎರಡು ಜೀವನಗಳನ್ನ ನಡೆಸ್ತಾ ಇರ್ತಾರೆ. ಅದನ್ನ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ನಿರ್ವಹಿಸ್ಕೊಳ್ತಾ ಬಂದಿರ್ತಾರೆ. ಈ ಕೆಲಸದಿಂದ ಹೊರಗೆ ಬಂದಾಗ ಅವ್ರಿಗೆ ಹೆಚ್ಚು ಫ್ರೀ ಟೈಮ್ ಅಂತ ಹೇಳ್ತೀವಲ್ಲ, ಅದು ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಅದನ್ನ ಅವ್ರು ಯಾವ ರೀತಿ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಸ್ವಜೀವನ ಅಂದ್ರೆ ತನ್ನ ಜೀವನದ ಗುರಿಗಳು ಏನು, ಈಗ ಕೆಲಸ ಇಲ್ಲ ನನಗೆ, ಸ್ವಂತ ಜೀವನದ ಬಗ್ಗೆನೇ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಅಂದ್ರೆ ಆ ಕ್ವಾಲಿಟಿ ಆಫ್ ಲೈಫ್ ನಾನು ಹೇಗೆ ಲೀಡ್ ಮಾಡ್ಬೇಕು ಅನ್ನೋ ಒಂದು ಚಿಂತನೆ ಮಾಡ್ಬೇಕು. ಫಸ್ಟ್ ಯಾವ ರೀತಿ ನನ್ನ ಜೀವನ ಶೈಲಿನ ಈಗ ಈ ಹಂತದಲ್ಲಿ ಬದಲಾಯಿಸ್ಕೊಳ್ಬೇಕು, ನನ್ನ ಆರೈಕೆ ನಾನು ಹೇಗೆ ಮಾಡ್ಕೊಳ್ಬೇಕು, ನನ್ನ ಸೇವಿಂಗ್ಸ್ ಉಳಿತಾಯ ಹೇಗಿರ್ಬೇಕು, ನನ್ನ ಮನೆಯವರ ಜೀವನ ನಾನು ಹೇಗೆ ಅವ್ರ ಜೊತೆ ಬೆರಿಬೇಕು, ಯಾವೆಲ್ಲ ಕಾರ್ಯಕ್ರಮಗಳನ್ನ ನಾನ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಿವೃತ್ತಿ ಅಥವಾ ಜೀವನದ ವೃದ್ಧಾಪ್ಯ ಅಂತ ಅನ್ನೋದು ಕೊನೆ ಅಂತ ಆದ್ರೂ ಕೂಡ ನಮ್ಮ ಪ್ಲಾನಿಂಗ್ ಅನ್ನೋದು ಯಾವತ್ತೂ ಕೂಡ ಮುಗಿಯೋದಿಲ್ಲ. ಈ ಹಂತದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನನಗಾಗಿ ನಾನು ಮಾಡ್ಕೊಳ್ಬೇಕಾಗಿ, ಇಷ್ಟು ದಿನ ನಾನು ಸಮಾಜಕ್ಕಾಗಿ ವೃತ್ತಿಗಾಗಿ ದುಡ್ದಿದ್ದೀನಿ ಮಾಡಿದ್ದೀನಿ ಎಲ್ಲ ಇರುತ್ತೆ. ಆದ್ರೆ ಈಗ ನಾನು ನನ್ನ ಜೀವನದ ಹಂತನ ಏನೆಲ್ಲ ಮಾಡಿದ್ದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಆ ಬುತ್ತಿಯನ್ನ ಬಿಡಿಸ್ಕೊಂಡು ತಿನ್ನೋ ಅಂತ ಹಂತಕ್ಕೆ ಬಂದಿರ್ತಾರೆ. ಆ ಒಂದು ಪ್ಲಾನಿಂಗು ವಯೋವೃದ್ಧರಲ್ಲಿ ಆಗ್ಬೇಕು. ಎರಡನೇ ಹಂತದಲ್ಲಿ ಅವರ ಜೊತೆಯಲ್ಲಿ ಇರ್ತಕ್ಕಂತಹ ಅವರ ದಂಪತಿ ಇರ್ಬೋದು ಅಥವಾ ಅವರ ಮಕ್ಕಳಿರ್ಬೋದು, ಅವರ ನೆರೆಹೊರೆಯವರು ಇರ್ಬೋದು, ಅವರು ಕೂಡ ಅವರ ಜೀವನದ ಹಂತ ಏನು, ಅವರ ಗುರಿಗಳೇನು, ಅವರಿಗೆ ನಾವು ಯಾವ ರೀತಿ ಬೆಂಬಲವಾಗಿ ನಿಂತ್ಕೊಳ್ಬೇಕು, ಯಾವ ರೀತಿ ಅವರಿಗೆ ಪ್ರಶಂಸೆಯನ್ನು ನೀಡಬೇಕು, ಯಾವ ರೀತಿ ಅವರ ಜೀವನದ ಹಂತಗಳಲ್ಲಿ ನಾವು ಸಹಾಯ ಮಾಡಬಹುದು ಅನ್ನೋದನ್ನ ಒಂದು ಇಬ್ಬರು ಸಹಯೋಗಿಯಾಗಿ ನಡ್ಕೊಂಡು ಹೋಗುತ್ತದ್ದು. ಅವರ ಪ್ಲಾನ್ಗಳು, ಅವರ ಯೋಜನೆಗಳಿಗೆ ಇವರು ಕೂಡ ಇಂಬನ್ನು ನೀಡಬೇಕು. ಇಂಬು ನೀಡೋದಂದ್ರೆ ಬೆಂಬಲವನ್ನು ಸೂಚಿಸಬೇಕಾಗತ್ತೆ. ಈ ರೀತಿಯ ತಯಾರಿಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ. ಖಂಡಿತ. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದಲ್ಲಿ ಕಂಡುಬರುವಂತಹ ಗಾಬರಿ, ಭಯ, ಆತಂಕದ ಬಗ್ಗೆ ಸಾಕಷ್ಟೊಂದು ಮಾಹಿತಿ ನೀಡೋದ್ರ ಮೂಲಕ ಯಾವೆಲ್ಲ ಕಾರಣಗಳಿಂದಾಗಿ ಹಿರಿಯ ನಾಗರಿಕರಲ್ಲಿ ಗಾಬರಿ, ಭಯ, ಆತಂಕ ಕಂಡುಬರುತ್ತೆ, ಇವೆಲ್ಲದಕ್ಕೂ ಈ ಒಂದು ಗಾಬರಿ, ಆತಂಕ, ಭಯ ಅವರಲ್ಲಿ ಕಾಣಿಸ್ಕೋಬಾರ್ದಂದ್ರೆ ಯಾವ ರೀತಿಯಲ್ಲಿ ಅವರು ಮುಂಜಾಗ್ರತೆ ಕ್ರಮಗಳನ್ನು ಅಥವಾ ಯಾವ ರೀತಿಯಲ್ಲಿ ಅವರು ಅವರ ಒಂದು ದೈಹಿಕ ಆರೋಗ್ಯವನ್ನು, ಮಾನಸಿಕ ಆರೋಗ್ಯವನ್ನು ನೋಡ್ಕೋಬೇಕಾಗುತ್ತೆ, ಚಟುವಟಿಕೆಗಳಲ್ಲಿ ಯಾವ ರೀತಿ ತೊಡ್ಕೋಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಕೊನೆಯದಾಗಿ ಹಿರಿಯ ನಾಗರಿಕರಲ್ಲಿ ಹಿರಿಯ ನಾಗರಿಕರಲ್ಲಿ ಅದರಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಕಂಡುಬರುವಂತಹ ಗಾಬರಿ, ಭಯ, ಆತಂಕದ ಬಗ್ಗೆ ತಮ್ಮ ಕಡೆಯಿಂದ ಹಿರಿಯ ನಾಗರಿಕರಿಗೆ ಏನಾದರೂ ಕೆಲವೊಂದು ಟಿಪ್ಸನ್ನು ಕೊಡೋದಾದರೆ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಏನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ? ಕಿವಿ ಮಾತು ಹೇಳ್ಬೇಕು ಅಂತಂದ್ರೆ, ನಾವು ಮಾನಸಿಕ ಆರೋಗ್ಯ ಅಥವಾ ದೈಹಿಕ ಆರೋಗ್ಯ ಅಂತ ಅದನ್ನ ಪ್ರತ್ಯೇಕವಾಗಿ ನೋಡದೆ ಮೊದಲಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಆರೋಗ್ಯ, ವಯೋವೃದ್ಧರ ಆರೋಗ್ಯ ಅನ್ನೋದ್ರ ಬಗ್ಗೆ ಅವ್ರ ಗಮನವನ್ನ ಕೊಡ್ಬೇಕಾಗತ್ತೆ. ನಾವು ಪ್ರತಿಯೊಂದು ದೈಹಿಕ ಆರೋಗ್ಯ ಚೆನ್ನಾಗಿದ್ರೆ ಮಾನಸಿಕ ಆರೋಗ್ಯವು ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ ಅವರ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ಆರೋಗ್ಯ ಅನ್ನೋದು ಅವರ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಅವರ ಸ್ಪಿರಿಚುವಲ್ ಆಧ್ಯಾತ್ಮಿಕ ಆರೋಗ್ಯ, ಮತ್ತೆ ಅವರು ಉಳ್ಕೊಂಡಿರ್ತಕ್ಕಂಥ ಸಾಮಾಜಿಕ ಆರೋಗ್ಯ, ಮತ್ತಿತರ ಎಲ್ಲಾ ಅಂಶಗಳನ್ನ ಸೇರ್ಬಿಟ್ಟೆ ನಾವು ಆರೋಗ್ಯ ಅಂತ ಕರೆಯೋದು. ಸೊ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವೆಲ್ ಬೀಯಿಂಗ್ ಅಥವಾ ವೆಲ್ನೆಸ್, ಸರ್ವಾಂಗೀಣ ಆರೋಗ್ಯ, ಅದ್ರ ಕಡೆ ಅವ್ರ ಗಮನ ಕೊಟ್ಟಿದ್ದೇ ಆದ್ರೆ ಈ ಮಾನಸಿಕ, ದೈಹಿಕ ಅಂತ ಪ್ರತ್ಯೇಕವಾಗಿ ಅವ್ರು ಆಲೋಚನೆ ಮಾಡುವಂತ ಅಗತ್ಯ ಇರುವುದಿಲ್ಲ. ಸೊ ಆರೋಗ್ಯವಾಗಿ ಇರ್ಬೇಕು. ನಾನು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಚೆನ್ನಾಗಿ ನಿದ್ರೆ ಮಾಡ್ಬೇಕು, ಸರಿಯಾದ ಸಮಯಕ್ಕೆ ಪೌಷ್ಟಿಕರವಾದಂತ ಆಹಾರ ತಗೊಳ್ಬೇಕು, ಉತ್ತಮವಾದ ಸಂಬಂಧಗಳನ್ನ ಇಟ್ಕೊಳ್ಬೇಕು, ಸಂವಹನ ಚೆನ್ನಾಗಿರ್ಬೇಕು, ಪ್ರತಿನಿತ್ಯ ಅಂತ ಆರೋಗ್ಯಕರವಾದಂತ ಚಟುವಟಿಕೆಗಳನ್ನ ಹೊಂದಿರ್ಬೇಕು, ಆರೋಗ್ಯಕರಂತ ಹವ್ಯಾಸಗಳನ್ನ ಹೊಂದಬೇಕು, ತನಗಾಗಿ ತಾನು ಬದುಕಬೇಕು, ಸಮಾಜಕ್ಕಾಗಿ ಇಷ್ಟು ದಿನ ಬದುಕಿದ್ದೀನಿ, ಸಮಾಜಕ್ಕಾಗಿ ನಾನೇನು ಕೊಡುಗೆಗಳನ್ನ ಕೊಡಬಹುದು, ಸಮಾಜದಿಂದ ನಾನು ಹೇಗೆ ನೆರವನ್ನ ಪಡೆದುಕೊಳ್ಬಹುದು, ಸಹಾಯವನ್ನ ತೆಗೆದುಕೊಳ್ಬೇಕು. ಈ ಎಲ್ಲಾ ಒಂದು ತನ್ನ ಹಕ್ಕು ಮತ್ತೆ ಕರ್ತವ್ಯಗಳು, ಬಾಧ್ಯತೆಗಳು ಇವೆಲ್ಲವನ್ನು ಅವ್ರು ಹೊಂದಿದ್ದೇ ಆದಲ್ಲಿ, ಸರ್ವಾಂಗೀಣ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದೇ ಆದಲ್ಲಿ ಅವ್ರ ಜೀವನ, ವಯೋವೃದ್ಧರ ಜೀವನ ತುಂಬಾ ಸುಖಕರವಾಗಿರುತ್ತೆ. ಮತ್ತೆ ಅದಕ್ಕೆ ನಮ್ಮ ಪರಿಸರ ಅಥವಾ ನಮ್ಮ ಸಂಬಂಧಿಕರು, ನೆರೆಹೊರೆಯವರು, ಮಿತ್ರರು, ಮನೆಯವರು ಸಹಕಾರ ನೀಡಬೇಕಾಗಿ ನಾನು ಹೇಳ್ತಾ ಈ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ.
ಖಂಡಿತ. ಒಟ್ಟಾರೆಯಾಗಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದಲ್ಲಿ ಕಂಡುಬರುವಂತಹ ಗಾಬರಿ, ಭಯ, ಆತಂಕದ ಬಗ್ಗೆ ಸಾಕಷ್ಟೊಂದು ಮಾಹಿತಿ ನೀಡಿ ಇವುಗಳಿಗೆ ಕಾರಣಗಳೇನು ಮತ್ತು ಇವುಗಳಿಗೆ ಒಳಗಾಗದ ರೀತಿಯಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಹಿರಿಯ ನಾಗರಿಕರಿಗೆ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿ ಮಾಹಿತಿಯನ್ನು ನೀಡಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ. ಇಷ್ಟೆಲ್ಲ ಮಾಹಿತಿಗಳಿಗಾಗಿ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದಗಳನ್ನ ನನ್ನ ಕಡೆಯಿಂದ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು. ನಮಸ್ಕಾರಗಳು. ನಮಸ್ಕಾರಗಳು. ಧನ್ಯವಾದ. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದಲ್ಲಿ ಕಂಡುಬರುವಂತಹ ಗಾಬರಿ, ಭಯ, ಆತಂಕ ಈ ಒಂದು ವಿಚಾರಗಳನ್ನು ಕುರಿತಾಗಿ ನಿಮ್ಹಾನ್ಸ್ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಕಿರಿಯ ಸಮಾಲೋಚಕರಾದಂತಹ ಪುಟ್ಟಮಾರೇಗೌಡ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ರು. ಹಿರಿಯ ನಾಗರಿಕರ ಮಾನಸಿಕ ಆರೋಗ್ಯದಲ್ಲಿ ಕಂಡುಬರುವಂತಹ ಗಾಬರಿ, ಭಯ, ಆತಂಕಕ್ಕೆ ಕಾರಣಗಳೇನು, ಇವುಗಳಿಂದ ಹೊರಗಡೆ ಬರೋದು ಹೇಗೆ, ಅಥವಾ ಈ ಒಂದು ಸಮಸ್ಯೆಗಳಿಗೆ ಒಳಗಾಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೋಬೇಕಾಗುತ್ತೆ, ಗಾಬರಿ, ಭಯ, ಆತಂಕಕ್ಕೆ ಒಳಗಾಗದ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತನ್ನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಕೇಳಿಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸಿಕೊಡ್ತಾ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಸಹ ತಮ್ಮ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದ ಕಡೆ ಗಮನ ಹರಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ಹಿರಿಯ ನಾಗರಿಕರ ಅನುಭವ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನೀಲ್ ಮತ್ತೊಬ್ಬ ಅತಿಥಿಗಳೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.